ಎಲ್ಲರಿಗೂ ನಮಸ್ಕಾರ. ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ರೆಸಿಪಿಲಿ ಇಡ್ಲಿ ರೆಸಿಪಿ ಮಾಡೋಣ. ಸಂಡೇ ಬ್ಲಾಗ್ ಇದು. ಯಾವ ಥರ ಏನೇನು ಹಾಕೋಬೇಕು, ಏನು ಮೆಸರ್ಮೆಂಟು ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಬೆಣ್ಣೆ ಥರ ಬಂದಿತ್ತು ಇಡ್ಲಿ ಮಾತ್ರ. ಬಾಯಿ ಲೀಟ್ರ್ ಕರ್ಗೋಗ್ತಿತ್ತು. ಈ ಮೆಸರ್ಮೆಂಟ್ ಇದೆಯಲ್ಲ, ಇಡ್ಲಿ ಮೆಸರ್ಮೆಂಟು ತುಂಬ ಸೂಕ್ಷ್ಮವಾಗಿ ನಾವು ನೆನೆಸಿದ್ರೆ ಆ ಥರ ಬರುತ್ತೆ. ನೋಡಿ, ನಾನಿಲ್ಲಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. 3.5 ಪಾವು ಇಡ್ಲಿ ಅಕ್ಕಿ, ಸೇಲಂ ಅಕ್ಕಿ ಅಂತಾರೆ ಇದಕ್ಕೆ. 1.5 ಪಾವು ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ. ಒಟ್ಟಿಗೆ 5 ಪಾವು ಆಯ್ತಿದು. 6-7 ಸಲ ಚೆನ್ನಾಗಿ ಎಷ್ಟು ಬೆಳ್ಳಗೆ ತೊಳಿತೀರೋ ಅಷ್ಟು ಧೂಳಿಲ್ದಂಗೆ ತೊಳಿಬೇಕು. ಇಡ್ಲಿ ಮಾತ್ರ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ. ಇವಾಗ ನೋಡಿ, ಅದೇ ಪಾವಲ್ಲಿ ಅರ್ಧ ಪಾವು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು. ಉದ್ದಿನಬೇಳೆ ನೋಡಿ, ಜಾಸ್ತಿ ಉದ್ದಿನಬೇಳೆ ಹಾಕಲ್ಲ. 1 ಪಾವು 1 ಇಡಿ ಅಂತ ಹೇಳ್ಕೊಟ್ಟಿದ್ದಾರೆ ನಮ್ಮ ಅತ್ತೆ, ನಮ್ಮ ಅಮ್ಮ ಆಗಲಿ. ಜಾಸ್ತಿ ಉದ್ದಿನಬೇಳೆ ಹಾಕ್ಬಾರ್ದು. ನೋಡಿ, ಅವಲಕ್ಕಿ ಒಂದು 50 ಗ್ರಾಮ್ ಇದೆ. ಅವಲಕ್ಕಿ ಏನಕ್ಕೆ ಹಾಕೋದು ಅಂದರೆ ಇಡ್ಲಿ ಮೆತ್ತಗೆ ಬರಲಿ ಅಂತ. ಅನ್ನ ಕೂಡ ಸ್ವಲ್ಪ ಹಾಕೋಣ. ಸಬ್ಬಕ್ಕಿ ಹಾಕ್ಕೊಳ್ಳೋಣ. ಸಬ್ಬಕ್ಕಿ ಏನಕ್ಕೆ ಹಾಕೋದು ಅಂದರೆ ಇಡ್ಲಿ ಮೆತ್ತಗೆ ಬರುತ್ತೆ, ರುಚಿಕರವಾಗಿರುತ್ತೆ, ಮತ್ತು ಬೆಳ್ಳಗೆ ಬರುತ್ತೆ. ಇಡ್ಲಿ ಬೆಣ್ಣೆ ಥರ ಇರುತ್ತೆ, ತಿನ್ನೋಕ್ಕೂ ತುಂಬ ರುಚಿಕರವಾಗಿರುತ್ತೆ. ಇದೆಲ್ಲ ಈಗ 6-7 ಸಲ ಚೆನ್ನಾಗಿ ತೊಳ್ಕೊಂಡು 8 ಗಂಟೆ ಕಾಲ ನೆನೆಸ್ಬೇಕು. 4 ಗಂಟೆಲ್ಲ ನೆನೆಸೋಕೆ ಹೋಗಬೇಡಿ. 8 ಗಂಟೆ ಕಾಲ ನೀವು ನೆನೆಸಿದ್ರೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಹಿಟ್ಟು. ನೋಡಿ, ಉಬ್ಬಿರೋದು ನಾನು ಇಲ್ಲಿ ವೀಡಿಯೋ ಮಾಡಿಲ್ಲ, ನಾನು ಒಬ್ಬಳೇ ಇದ್ದೆ, ಮಾಡೋಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಬೆಳ್ಳಗೆ ಬಂದಿದೆ. ಹಿಟ್ಟು ಮಾತ್ರ ಈ ಥರನೇ ಇರಬೇಕು ಇಡ್ಲಿಗೆ. ಇದು ನೋಡಿ, ಇವಾಗ ನೈಟ್ ಪೂರ್ತಿ ಚೆನ್ನಾಗಿ ಉಬ್ಬಕ್ಕೆ ಬಿಟ್ಬಿಡೋಣ. ನೋಡಿ, ನಾನಿಲ್ಲಿ ಬೆಳಗ್ಗೆ ಆಯ್ತು. ಈಗ ನಾನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಬೇಳೆ ಹಾಕ್ತಾಯಿದ್ದೀನಿ. ಸುಮಾರು ಇದೊಂದು 300-350 ಕಾಲು ಕೆ ಜಿ ಬೇಳೆ ಇದೆ. ಮುಳುಗೋಷ್ಟು ನೀರು ಹಾಕೋಣ. ಇದು ಸಾಂಬಾರು, ಇಡ್ಲಿ ಸಾಂಬಾರು 2 ಥರ ಮಾಡ್ಬೋದು. ಇದು ನೋಡಿ, ಸಾಂಬಾರು ಪೌಡ್ರ್ ಹಾಕಿ ನಾನು ಇವತ್ತು ಇಡ್ಲಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಒಂದು 4 ಈರುಳ್ಳಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಹಾಕಿ, ಎಣ್ಣೆ ಹಾಕಿ 3 ವಿಸಿಲ್ ಬರ್ಸ್ಕೊಂಬಿಡೋಣ. ಇದನ್ನ ತುಂಬ ಸಾಫ್ಟಾಗಿ ಬೇಯುತ್ತೆ. ನಾವು ಮಸ್ಕೊಳ್ಳೋದೇ ಬೇಡ, ಅಷ್ಟು ಕುಕ್ ಆಗಿಬಿಡುತ್ತೆ. ನೋಡಿ, ಅರಿಶಿನ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಮುಚ್ಕೊಂಬಿಡೋಣ. 3 ವಿಸಿಲ್ ಬರಲಿ ಇದು. ಅಷ್ಟು ಬೇಗ ನಾವು ಈ ಕಡೆ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಮಾಡ್ಕೊಳ್ಳೋಕ್ಕೆ ಏನೇನು ಅಂತ ನಾನು ಹೇಳ್ತೀನಿ. ಇಡ್ಲಿ ಹಿಟ್ಟು ಮಾತ್ರ ಚೆನ್ನಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಇಡ್ಲಿ ಮಾತ್ರ ತುಂಬ ಮೆತ್ತಗೆ ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು. ಮಲ್ಲಿಗೆ ಇಡ್ಲಿ ಅಂತಾರಲ್ಲ, ಇದನ್ನೇ ಇರ್ಬೋದು ಮೋಸ್ಟ್ಲಿ. ಆ ಥರ ಬಂದಿತ್ತು ಇಡ್ಲಿ ಮಾತ್ರ ತುಂಬ ಸೂಕ್ಷ್ಮ ಫ್ರೆಂಡ್ಸ್. ಎಷ್ಟು ನಾವು ಸೂಕ್ಷ್ಮವಾಗಿ ನೆನಾಕ್ತೀವೋ, ಸೂಕ್ಷ್ಮವಾಗಿ ರುಬ್ತೀವೋ ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ. ನಿಮ್ಗೆ ಯಾರಿಗೆಲ್ಲ ತಿನ್ನಬೇಕು ಅಂತ ಇಷ್ಟ ಆಗುತ್ತೋ ಈ ಥರನೇ ಮನೇಲಿ ಮಾಡ್ಕೊತೀನಿ. ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು, ಶೇರ್ ಮಾಡಿ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಒಂದು ಸಲಿಗೆ 19 ಇಡ್ಲಿ ಆಗುತ್ತೆ. 3 ಪ್ಲೇಟ್ ಇದೆ. ನಾನು ಇಡ್ತಾಯಿದ್ದೀನಿ. ನೋಡಿ, ಹಸಿ ಕೊಬ್ಬರಿ ಇದು, 4 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಶುಂಠಿ. ಇದೊಂಥರ ಸ್ಟೈಲಾಗೆ ಬರುತ್ತೆ, ಅಯ್ಯಂಗಾರ್ ಚಟ್ನಿ ಥರ ಬರುತ್ತೆ. ನಾನು ಬೆಳ್ಳುಳ್ಳಿ ಬಳಸಿಲ್ಲ. ಸ್ವಲ್ಪ ಹುರುಗಳ್ಳೆ ಅಂದರೆ ಕುಟಾಣಿ ಹಾಕ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈಗ ರುಬ್ಕೊಂಬಿಡೋಣ. ರುಬ್ಕೊಂಡು ಅದೇ ಥರ ಚಟ್ನಿಗೊಂದು ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಂಗು, ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಈಗ ನೋಡಿ, ಸಾಂಬಾರು ಒಗ್ಗರಣೆ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಮೆಥಡು 2 ಥರ ಇದೆ. ಒಂದು ಈ ಥರನೇ ಮಾಡ್ಬೋದು. ನಾವು ದಿನನಿತ್ಯ ಮನೆಗೆ ಬಳಸ್ತೀವಲ್ಲ ಸಾಂಬಾರು ಪೌಡ್ರು, ಅದರಲ್ಲಿಂದಲೂ ಸಾಂಬಾರು ಮಾಡ್ಕೋಬೋದು. ಇನ್ನೊಂಥರ ಡೈರೆಕ್ಟ್ ಎಲ್ಲ ಉದ್ದು ಹಾಕ್ಕೊಂಡು ಹೋಟ್ಲ ಸ್ಟೈಲ್ ಹಾಕಿ ಮಾಡ್ಬೋದು. ಅದು ಮತ್ತೊಂದು ಸಲ ಇನ್ನೊಂದು ಸಲ ಅಪ್ಲೋಡ್ ಮಾಡ್ತೀನಿ. ರವೆ ಇಡ್ಲಿ ಮಾಡಿದಾಗ ಇದು ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಮನೆ ಸಾಂಬಾರು ಪೌಡ್ರ್ ಹಾಕಿ ನಾನು ಸಾಂಬಾರು ಮಾಡ್ಕೊಂಡಿದ್ದೆ. ಈರುಳ್ಳಿ ಕೆಂಪಾಗಬೇಕು. ಸ್ವಲ್ಪ ನಾನು ನೀರು ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಎಷ್ಟು ಕೆಂಪಾಗುತ್ತೋ ಈರುಳ್ಳಿ. ಸಾಂಬಾರು ಈರುಳ್ಳಿ ಬಳಸಬೇಕಿಲ್ಲಿ. ಸಾಂಬಾರು ಈರುಳ್ಳಿ ಇರಲಿಲ್ಲ ಇಲ್ಲಿ, ಅದಕ್ಕೆ ನಾನು ಮಾಮೂಲಿ ಈರುಳ್ಳಿ ಬೆಳೆಸಿದ್ದೀನಿ. ನೋಡಿ, ಬೇಳೆ ಅಂತೂ ನಾವು ಮಸಿಯೋದೇ ಬೇಡ, ಅಷ್ಟು ಚೆನ್ನಾಗಿ ಕುಕ್ಕಾಗಿದೆ. ಈಗ ಟೊಮೆಟೊ ಮಸ್ಕೊಂಬಿಡೋಣ. ಅಷ್ಟು ಬೇಗ ಇದು ಬೇಳೆ ಹಾಕೋಣ ಇವಾಗ ಇದಕ್ಕೆ. ನೋಡಿ, ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಸೌಟಲ್ಲೇ ನಾನು ಇದು ಮಾಡ್ತಾಯಿದ್ದೀನಿ, ಟೊಮೆಟೊನ ಮಸಿತಾಯಿದ್ದೀನಿ. ಸಾಂಬಾರು ಪೌಡ್ರು ನನ್ನ ಮನೆಯಲ್ಲಿರೋ ಸಾಂಬಾರು ಪೌಡ್ರ್ ಹಾಕ್ಕೊಂಡು ನೋಡಿ ಸಾಂಬಾರು ಮಾಡಿದೆ. ತುಂಬ ರುಚಿಕರವಾಗಿ ಬಂದಿತ್ತು ಈ ಸಾಂಬಾರು ಮಾತ್ರ. ಒಮ್ಮೆ ಟ್ರೈ ಮಾಡಿ ನೀವೆಲ್ಲರೂ. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಈ ವಿಡಿಯೋ ಒಂದು ಲೈಕು, ಶೇರು ಮಾಡಿ. ನೋಡಿ, ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಅಷ್ಟು ಬೇಗ ಇಡ್ಲಿ ಆಗಿದೆ. ಇಡ್ಲಿ ತೆಗೆದುಕೊಳ್ಳೋಣ ನಾವು. ತುಂಬ ಚೆನ್ನಾಗಿ ಬಂದಿತ್ತು. ಒಮ್ಮೆ ನೀವೆಲ್ಲರೂ ಟ್ರೈ ಮಾಡಿ. ಯಾರಿಗಾರು ಇಷ್ಟ ಆಗುತ್ತೋ ಮತ್ತೊಂದು ಸಲ ಇನ್ನೊಂದು ಸಾಂಬಾರು ನಾನು ಅಪ್ಲೋಡ್ ಮಾಡ್ತೀನಿ. ಅದು ಎಲ್ಲ ಹುರ್ಕೊಂಡು ಪುಡಿ ಮಾಡೋದು ಡೈರೆಕ್ಟು. ನೋಡಿ, ಇಡ್ಲಿ ಮಾತ್ರ ಎಷ್ಟು ಮೆತ್ತಗೆ ವಯಸ್ಸಾದವರು ತಿನ್ನೋಕ್ಕಂತೂ, ಮಕ್ಕಳು, ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಇರ್ತಾರಲ್ಲ, ಅವರಿಗೆಲ್ಲ ತುಂಬ ಚೆನ್ನಾಗಿದೆ ಇಡ್ಲಿ. ನೋಡಿ, ಎಷ್ಟು ಸಾಫ್ಟಾಗಿ, ಎಷ್ಟು ಮೆತ್ತಗೆ, ಬಾಯಿಲಿಟ್ಟರೆ ಕರಗೋಗ್ತಿತ್ತು, ಅಷ್ಟು ಸಾಫ್ಟಾಗಿ ಬಂದಿತ್ತು ಇಡ್ಲಿ ಮಾತ್ರ. ನಾನು ಸೋಡಾ ಗಿಡ ಏನು ಬಳಸಿಲ್ಲ ಇಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಅಷ್ಟೇ ಇಡ್ಲಿಗೆ. ಈಗ ನೋಡಿ, ಸರ್ವ್ ಮಾಡ್ಕೊಂಡ್ಬಿಡೋಣ ಬನ್ನಿ. ತುಂಬ ಚೆನ್ನಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.